ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಯಾವ ರೀತಿ ಬೇಳೆ ಮತ್ತು ಟೊಮೆಟೊನ ಬಳಸ್ಕೊಂಡ್ಬಿಟ್ಟು ಸಾಂಬಾರು ಮಾಡೋದಂತ ಹೇಳ್ತಿದ್ದೀನಿ. ಇನ್ನು ನೀವು ತಿಳಿ ಸಾರು ಅಂತಾದರೂ ಕರಿಬೋದು, ಅಥವಾ ರಸಮ್ ಥರನಾದರೂ ಅನ್ಕೋಬೋದು, ಅಥವಾ ನಾವು ಇದನ್ನು ನಿಂಬೆಹಣ್ಣಿನ ಸಾರು ಅಂತ ಕರಿತೀವಿ. ಸೊ ನೋಡಿ ಫ್ರೆಂಡ್ಸ್, ನಾವು ಇದಕ್ಕೆ ತೊಗರಿಬೇಳೆನ ತೊಗೊಂಡಿದ್ದೀನಿ. ಫಸ್ಟು ಇದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಎಷ್ಟೊಂದು ಸಾರಿ ಕೆಲವೊಂದು ಸಾರಿ ತೊಗರಿಬೇಳೆಗೆಲ್ಲ ಬಣ್ಣ ಹಾಕಿರ್ತಾರೆ. ಸೊ ಅದು ಹೊಟ್ಟೆಗೆ ಹೋದರೆ ಚೆನ್ನಾಗಲ್ಲ. ಸೊ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತೊಗರಿಬೇಳೆನ ಚೆನ್ನಾಗಿ ಫಸ್ಟು ತೊಳ್ಕೊಬೇಕು ಫ್ರೆಂಡ್ಸ್. ಬನ್ನಿ ಈಗ ನಾವು ಈ ತೊಗರಿಬೇಳೆನ ತೊಳ್ಕೊಳ್ಳೋಣಂತೆ. ನೋಡಿ, ನಾನೀಗ ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ನೋಡಿ, ನಾನೀಗ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ನಾನೀಗ ಇದಕ್ಕೇ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸೊ ಬೇಳೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊತಿದ್ದೀನಿ. ಇದು ಬೇಳೆ ಬೇಯುವಾಗಲೇ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಬೇಳೆ ಬೇಯುವಾಗಲೇ ಅರಿಶಿನ ಪುಡಿನ ಹಾಕ್ಕೊತೀನಿ ಫ್ರೆಂಡ್ಸ್. ಸೊ ಈಗ ನಾವು ಎಲ್ಲ ಹಾಕ್ಕೊಂಡಾಗಿದೆ. ಈಗ ಇದನ್ನು ವಿಷಲ್ ಮಾಡಿಸ್ಕೋಬೇಕು. ಸೊ ಬೇಳೆ ಸಾಫ್ಟಾಗಿ ಬೇಯೋವರೆಗೂ ನಾವು ಇದನ್ನು ವಿಷಲ್ ಮಾಡಿಸ್ಕೋಬೇಕು. ಆಗಿದೆ ಈಗ. ಸೊ ಈಗ ಒಲೆ ಮೇಲೆ ಇಟ್ಬಿಟ್ಟು ವಿಷಲನ್ನು ಹೊಡ್ಸ್ಕೊಳ್ಳೋಣಂತೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮದು ಬೇಳೆ ಬೆಂದಿದ್ದಾಗಿದೆ. ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ವಾವ್, ಎಷ್ಟು ನೈಸಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಫುಲ್ ಸಾಫ್ಟಾಗಿ ಬೇಯಬೇಕು, ಅಂದ್ರೇ ಸಾರು ಚೆನ್ನಾಗಿ ಬರುತ್ತೆ. ಅದು ಬೇಳೆನೇ ಇತ್ತು ಅಂದರೆ ಅದಷ್ಟು ಚೆನ್ನಾಗಿ ಅನಿಸಲ್ಲ ಟೇಸ್ಟು. ಇದಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್, ಎನಿ ಟೈಮ್ ಫೇವ್ರೇಟ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬಾ ಇಷ್ಟ ಇದು ಮಾಡಿದರೆ. ಬನ್ನಿ ಫ್ರೆಂಡ್ಸ್, ಇದನ್ನ ಹೇಗೆ ಮಾಡೋದು ನೋಡೋಣ. ಫಸ್ಟು ಬಾಣಲಿನ ಕಾಯಕ್ಕೆ ಇಟ್ಬಿಡೋಣ. ಬಾಣಲಿ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ಸೊ ನಾನು ಒಗ್ಗರಣೆಗೆ ಅಂತ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಈಗ ಸ್ವಲ್ಪ ಜೀರಿಗೆ ಹಾಕೋಣ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು, ಇದು ಸ್ವಲ್ಪ ಬೆಳ್ಳುಳ್ಳಿ, ಸಾರು ಅಥವಾ ಸಾಂಬಾರು ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಒಂದು ಬೆಳ್ಳುಳ್ಳಿ ಇರಬೇಕು, ಇಲ್ಲ ಹಿಂಗಿರಬೇಕು. ಸ್ವಲ್ಪ ಇದು ಬೆಳ್ಳುಳ್ಳಿ ಆಗಲಿ ಫ್ರೆಂಡ್ಸ್. ಸೊ ಈಗ ಇದಾಗಿದೆ.
ನಾವೇನು ಬೇಳೆ ಮತ್ತು ಟೊಮೆಟೊ ಬೇಯಿಸಿಟ್ಕೊಂಡಿದ್ವಲ್ಲ, ಈಗ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾವು ಇದು ಕುಕ್ಕರ್ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕೋತಾ ಇರ್ತಿದ್ದೀನಿ. ಸೊ ಈಗ ಸಾರು ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು. ತಿಳಿಯಾಗಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ. ಆದರೆ ಇದು ನೀರಾಗಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾರನ್ನು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹುಷಾರಿಲ್ದಾಗ ಮಾತ್ರ ಇದನ್ನು ಮಾಡಿಕೊಟ್ರಂತರೂ ಇನ್ನೇನು ಬೇಡ, ಇದನ್ನೇ ತಿಂದುಬಿಟ್ರೆ ಸಾಕು ಅನ್ನೋಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿರಿ ಎಲ್ಲರೂ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಲಾಸ್ಟಿಗೆ ಸ್ವಲ್ಪ ಸಾಂಬಾರ್ ಪೌಡರ್, ಇದು ಹೋಮ್ ಮೇಡ್ ಸಾಂಬಾರ್ ಪೌಡರ್. ನೀವು ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡುವಾಗ ನಿಮ್ಗೆ ಏನಾರ ಹುಳಿ ಕಡಿಮೆ ಅನ್ನಿಸ್ತು, ಹುಳಿ ಕಡಿಮೆ ಅನ್ನಿಸ್ತು ಅಂತಂದರೆ ನೀವು ನಿಂಬೆಹಣ್ಣನ್ನು ಹಾಕ್ಕೋಬೋದು ಎಕ್ಸ್ಟ್ರಾ ಮೇಲೆ. ಬೇಕಂದರೆ ತುಪ್ಪ ಹಾಕ್ಕೊಂಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದು ಕುದಿ ಬರಬೇಕು ಫ್ರೆಂಡ್ಸ್. ಸೊ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಫ್ರೆಂಡ್ಸ್, ಈಗ ಸಾರು ಕುದಿ ಬರ್ತಾ ಇದೆ. ಸೊ ನಮ್ಮ ಸಾರೀಗ ಕಂಪ್ಲೀಟ್ ಆಯಿತು ಅಂತ ಹೇಳಿಬಿಟ್ಟು ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ. ಒಂದ್ಸರಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಫ್ರೆಂಡ್ಸ್, ನಮ್ಮ ರುಚಿಕರವಾದಂತಹ ಹೆಲ್ತಿಯಾದಂತಹ ಈಸಿ ಆ್ಯಂಡ್ ಟೇಸ್ಟಿ ಫಾಸ್ಟಾಗಿ ಮಾಡ್ಕೊಳ್ಬಹುದಾದಂತಹ ಸಾಂಬಾರ್ ರೆಸಿಪಿ ರೆಡಿ. ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ಒಂದು ಥ್ಯಾಂಕ್ ಯು ಹೇಳ್ತಾ, ನನ್ನ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ, ಹೀಗೆ ಬೆಳೆಸ್ತಾ ಬನ್ನಿ ಅಂತ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಶೇರ್ ಟು ಅದರ್ಸ್. ಥ್ಯಾಂಕ್ ಯು ಆಲ್.